ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೋ ಪೌಡರ್, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಏನೂ ಬಳಸಿಲ್ಲ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಫರ್ಮೆಂಟೇಷನ್ ಮಾಡಬೇಕಂತ ಇಲ್ಲ, ಕ್ವಿಕ್ಕಾಗಿ ಮಾಡ್ಕೋಬೋದು. ಮೊದಲು ನಾನಿಲ್ಲಿ ಒಂದೆರಡು ಕಪ್ ಅಷ್ಟು ಗೋಧಿ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು 3ರಿಂದ 4 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ಗೋಧಿ ಕಾಳು ನೆನೆಯೋದೊಂದೇ ಸ್ವಲ್ಪ ಟೈಮ್ ತೊಗೊಳುತ್ತೆ, ಮತ್ತೆಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದನ್ನು ಒಂದು 12 ಗಂಟೆ ಹೊತ್ತು ಅಥವಾ ರಾತ್ರಿ ಇಡೀ ಚೆನ್ನಾಗಿ ನೆನೆಸಿಡಿ. ನೆನೆದಷ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಂತರ ನಾನಿಲ್ಲಿ ನೋಡಿ ನೆನೆ ಹಾಕಿದ್ದೀನಿ. ನಾನು ರಾತ್ರಿ ಇಡೀ ನೆನೆ ಹಾಕಿದ್ದೀನಿ, ಬೆಳಿಗ್ಗೆ ಮಾಡ್ಕೊಳ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ನೋಡಿ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆಯಲ್ಲ. ಇದನ್ನು ನೀರನ್ನೆಲ್ಲ ತೆಗೆದುಬಿಟ್ಟು ಇದನ್ನು ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಹಾಕಿದರೆ ತುಂಬ ರುಚಿಯಾಗಿ ಬರ್ತದೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕು. ಗೋಧಿ ಸಿಪ್ಪೆ ಇರೋದ್ರಿಂದ ಸ್ವಲ್ಪ ತರಿಯಾಗಿ ಬಂದಂಗೆ ಆಗುತ್ತೆ, ಏನು ಪರವಾಗಿಲ್ಲ. ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಆಗಬಾರ್ದು, ಜಾಸ್ತಿ ಗಟ್ಟಿಯಾಗಿಯೂ ಆಗಬಾರ್ದು. ನೋಡಿ ಈ ರೀತಿಯಲ್ಲಿ ಈ ಹದದಲ್ಲಿ ಇರಬೇಕು. ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು, ಏನು ಇಡಬೇಕಂತ ಇಲ್ಲ. ನೋಡಿ ನಾನು ಇಲ್ಲಿ ತವವನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ತವ ಬಿಸಿ ಆದ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ. ನಂತರ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ದಪ್ಪಗೆ ದೋಸೆ ಬೇಕಂದರೆ ದಪ್ಪಗೆ ಸಹ ಮಾಡ್ಕೋಬೋದು, ತುಂಬ ತೆಳ್ಳಗೆ ಬೇಕಂದರೆ ತೆಳ್ಳಗೂ ಸಹ ಮಾಡ್ಕೋಬೋದು. ನಾನು ಸ್ವಲ್ಪ ತೆಳ್ಳಗಾಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಇದರಲ್ಲಿ ಸಿಹಿ ಸಹ ಮಾಡ್ಕೋಬೋದು. ಬೆಲ್ಲ ಹಾಕಿದರೆ ಸ್ವಲ್ಪ ಸಿಹಿ ದೋಸೆನೂ ಆಗುತ್ತೆ. ಅದು ಸಹ ತುಂಬಾ ರುಚಿಯಾಗಿರುತ್ತೆ. ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ಅದನ್ನು ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಜೊತೆ ಈ ದೋಸೆನ ತುಂಬ ಚೆನ್ನಾಗಿರುತ್ತೆ. ನಂತರ ನಾನು 1 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಮೇಲ್ಗಡೆಯಿಂದ. ನೋಡಿ ಚೆನ್ನಾಗಿ 2 ಕಡೆ ಕಾಯಿಸ್ಕೊಳ್ತೀನಿ ನಾನು. ಒಂದು ಕಡೆ ಸ್ವಲ್ಪ ಕೆಂಪು ಬಣ್ಣ ಬಂತು ಅನ್ನುವಾಗ ಅದನ್ನು ಇನ್ನೊಂದು ಕಡೆ ಅದನ್ನು ಕಾಯಿಸ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಫರ್ಮೆಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಫರ್ಮೆಂಟ್ ಮಾಡಿದರೂ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಈ ಗೋಧಿ ದೋಸೆಯನ್ನು ನೀವು ಖಂಡಿತವಾಗಿ ಟ್ರೈ ಮಾಡಿ ನೋಡಲೇಬೇಕು. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.